ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಎಷ್ಟು ಮಂದಿ ಹೊಂಟೇವ್ರಿಪ್ಪ ಅಂತಂದ್ರೆ ಇಬ್ರು ಮಂದಿ ಒಂದ್ ಆವ ಒಂದ್ ಇಬ್ರು ಮಂದಿ ಹೊಂಟೇವ್ ಏನ್ರಿಪ್ಪ ಅಂತ ಆಕ್ಸಿಡೆಂಟ್ ಆಗೈತಂತ್ರಿ एक्सीडेंट अभी आप ठहर के कितना देर हो गया ज्यादा देर नहीं हुआ 10-20 मिनट हो रहा ಫ್ಯಾಮಿಲಿ ಇದು ಎಲ್ಲಿ ಬಂದೇವ ಅನ್ನತ್ತಿದ್ವಿ ಇದು ವಿರಾಜ್ ಜಂಕ್ಷನ್ ಅದ ರೀಲ್ಸ್ ಸಿಂಹ ಮಂದಾರ್ಯ झुके रहना पड़ेगा मेरे आगे ನನ್ನ ಲೈಫ್ ದಾಗಿಂದ ಫಸ್ಟ್ ಟನಲ್ ಇದೆ ಫಸ್ಟ್ ಟೈಮ್ ಟನಲ್ ನೇ ಹೊಂಟೆ ಇಟ್ ಕಾಸ್ಟ್ ಅರೌಂಡ್ 30+ K ಗೊತ್ತಿಲ್ಲ ನಮ್ ಮದುವೆ ಆಗೈತೆ ಅಂತ ಮಾಡ್ಯಾರ ಅವ್ರಿಗೆ ಏನ್ ಗುರ್ತೈತಿ ನಮ್ಗೆ ಯಾರು ಕನ್ಯಾನ ಕೊಡೋಲ್ರಂತೆ ನೆಲ ಹಾಕಿದ್ಮ್ಯಾಗ ಯಾವಾಗ ದೇವ್ರ ದರ್ಶನ ಮಾಡ್ತೈತಲ್ರಿ ಏನಾದ್ರೂ ಇನ್ನೇ ಅಲ್ಲೋಲ ಕಲ್ಲಲಾಗ್ಲಿ ಹೊಟ್ಟೆ ಹಿಂತಿರುಗಿ ನೋಡ್ಬಾರ್ದಂತ ಬಾಯ್ 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 చూడండి బై బై కుక్కు అమలు ಅದು ಅಮಲು ನಿನ್ನ ಮೈಸೋಕಿ ಗಾಳಿ ಗಂಧ ತರಲು ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ದು ಗಾಡ್ಜಿಲಾದ ಓಪನ್ ಐತ್ರಿ ಅದ ನಾ ಓಪನ್ ಆಗೋಲ್ತಾನ ಅಂತೀನಿ ನಮ್ ಗಾಡ್ಜಿಲಾದ ಒಂದೇ ಫ್ಯೂಲ್ ಅಪ್ ರೀ ಇದ ಶೆಲ್ನಾಗ ಹಾಕ್ಸ್ಕೊಳತೈತಿ ಸುಮ್ನಾ ಕೇಸೇ ಬೋಲ್ತೇವೆ ವೈಸೆ ನಮ್ ಗಾಡ್ಜಿಲಾದ ಫಸ್ಟ್ ಹಾ ನೋಡು ಒಮ್ಮೆ 9,000 ರೂಪಾಯಿ ಗಾಡ್ಜಿಲ್ಲಾ ಅದಿದ್ದು ಒಂದೇ ಫ್ಯೂಲ್ ಅಪ್ ರೀ ಫ್ಯಾಮಿಲಿ ಆ್ಯಂಡ್ ಫ್ಯೂಲ್ ಅದು ಹಾಕ್ಸ್ಕೊಳತೈತಿ ಹಾಕ್ಸ್ಕೊಂಡೆ ಸಿಗ್ತೈತೆ ಅಂತ ಬರ್ರಿ ಸ್ವಲ್ಪ ಐಟಮ್ಸ್ ತೊಗೊಳೋಣ ಅಂತ ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಎಷ್ಟು ಮಂದಿ ಹೊಂಟೇವ್ರಿಪ್ಪ ಅಂತಂದ್ರೆ ಇಬ್ರು ಮಂದಿ ಒಂದ್ ಆವ ಒಂದ್ ಇಬ್ರು ಮಂದಿ ಹೊಂಟೇವ ಇಲ್ಲ ಎಲ್ಲಿ ಹೊಂಟೈತ ಅಂತ ಹೇಳಂಗಿಲ್ಲ ಅಲ್ಲಿ ಹೋಗಿ ತೋರಿಸ್ತೀನಿ ಯೋ ಬೈ ನಿಂದ್ರ ಹೋಗ್ತಾ ಇದೆ ಫ್ಯಾಮಿಲಿ ಟ್ರಿಪ್ ಈಸ್ ಆನ್ ಫ್ಯಾಮಿಲಿ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಮುಂದೆ ಮಠ ಹೋಗಿದ್ದೀರಿ ಅಲ್ಲಿ ಮಠ ಹಿಂಗಾಶಿ ಹೋಗಿ ಮತ್ತೆ ವಾಪಸ್ ಸುತ್ತೊಡ್ ಬಂದೈತಿ ಎದಕ್ರಿಪ್ಪ ಅಂತಂದ್ರೆ ನಮ್ಮ ಗಾಡ್ಜಿಲ್ಲಾ ಒಳಗೆ ಹವಾನೇ ಇಲ್ಲ ಅದ್ರ ಸಂಬಂಧ ಮತ್ತೆ ಹವಾ ಹಾಕ್ಸ್ಕೊಳಕ್ ಬಂದೈತಿ ಎಲ್ರಿಪ್ಪ ಫ್ಯಾಮಿಲಿ ಅಂತ ಶೆಲ್ಲಿ ಬಂದೈತಿ ಮತ್ತೆ ಹವಾ ಹಾಕ್ಸ್ಕೊಳಕ್ ಬರ್ರಿ ಹವಾ ಅದು ಹಾಕ್ಸ್ಕೊಂಡು ನಮ್ಮ ಸಾಮಾನು ಹೆಂಗಿಟ್ಟೇವ್ರಿ ಅಂತಂದ್ರೆ ತೋರಿಸುತ್ತೇನೆ ಎಲ್ಲಿಂದ ಹಿಡಿದು ಇಲ್ಲಿ ಮಠ ನಮಗೆ ಸಾಮಾನು ತುಂಬ್ಯಾವ ನಿನಗಂತ ನಾನೇ ಸ್ವಂತ ಒಮ್ಮೆ ಚಂದ್ರನ ಕತ್ತೆ ಅದಕ್ಕಿಂತ ಅಂದ ನೀನೆ ಅಂತ ಅಲ್ಲೇ ಬಿಟ್ಟು ಬಂದೆ ಹೋ ಹುಡುಗಿ ನೋಡಿ ನಿನ್ನ ನೋಡಿ ಹೋ ಹುಡುಗಿ ನೋಡಿ ನಿನ್ನ ನೋಡಿ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಆಲ್ಮೋಸ್ಟ್ ಜಸ್ಟ್ ಹಿರಬಾಗೇವಾಡಿ ಟೋಲ್ ದಾಟೇವ್ರಿ ಇಲ್ಲಿ ಫುಲ್ ಜಾಮ್ ಆಗ್ಬಿಟ್ಟೈತಿ ಫುಲ್ ಇಲ್ಲಿಂದ ಅಲ್ಲಿ ಏನಾಗೈತಿ ಗುರುತಿಲ್ಲ ನೋಡ್ಬೇಕ್ರಿ ಮಾಮಾಡಿ ಪಲ್ಟೆ ಆಗೈತಿ ಟ್ರಕ್ ಮ್ಯಾಗ ಹತ್ತಿ ಬಂದು ನಿಂತರು ಏನು ಕಾಣವಲ್ತ ನನಗೆ ಇಲ್ಲೇನೂ ಏನು ಕಾಣವಲ್ತ ಅಲ್ಲೇನೂ ಏನು ಕಾಣವಲ್ತ ಫ್ಯಾಮಿಲಿ ಪೂರಾ ಇಲ್ಲಿಂದ ಹಿಡಿದ್ರೆ ನಾವು ಎಲ್ಲಿ ಮಠ ಅದೇವಿ ನಮ್ಮ ಗಾಡಿ ಎಲ್ಲ ಐತಿ ಪೂರಾ ಹಿಂದೆ ಐತಿ ಪೂರಾ ಟ್ರಾಫಿಕ್ ಜಾಮ್ ಆಗೈತಿ ಏನಾಗೈತಿ ಗುರುತಿಲ್ಲ ನೋಡಕ್ಕೆ ಹೊಂಟೈತಿ ನೋಡುಂಬರಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ಏನೇನಾಗೈತಂತೆ ಕೆಳಗಿಂದ ಸರ್ ಗೊತ್ತಿಲ್ಲ ಪಲ್ಟಿ ಗಿಲ್ಟಿ ಏನಾಗೈತೆ ಏನ್ರಿಪ್ಪ ಅಂತ ಆಕ್ಸಿಡೆಂಟ್ ಆಗೈತಂತ್ರಿ ಆಕ್ಸಿಡೆಂಟ್ ಎಲ್ರಿಪ್ಪ ಅಂತಂದ್ರೆ ಅದು ಎವ್ರಿ ಟೈಮ್ ಆಕೈತಲ್ರಿಪ್ಪ ಫ್ಯಾಮಿಲಿ ನಾಳಿಲ್ಲ ಅದು ಮ್ಯಾಗ ಗುಡ್ಡ ಹತ್ತಿಸ್ತಾರಲ್ಲ ಎವ್ರಿ ಟೈಮ್ ಅದು ಗುಡ್ಡ ಹತ್ತೋದೈತಲ್ರಿಪ್ಪ ಏನು ಮ್ಯಾಗ್ನೆಟಿಕ್ ಹಿಲ್ ಹೋದ್ಸಲ ಒಂದ್ಸಲ ಟ್ರಕ್ ಬಿದ್ದೈತಲ್ಲ ಸೇಮ್ ಹಂಗಲ್ಲಿ ಮ್ಯಾಗ ಏರ್ಸು ಕಡೆ ಏನೋ ಬಿದ್ದೈತಂತ ಮೋಸ್ಟ್ಲಿ ಟ್ಯಾಂಕರ್ ಏನಾರ ಇರ್ಬೇಕು ಅದ್ರ ಸಂಬಂಧ ಎತ್ತಾಕತ್ತಾರಂತ ಇಲ್ಲ ನಿಂದ್ರಸಾರ ಅಂತ ಐ ಗೆಸ್ ಭಾಳ ತಾತ ಅನಿಸುತ್ತೆ ಆಗಿದ್ದು ನೋಡು ಬರ್ರಿ कितना देर हो गया अभी आप ठहर के कितना देर हो गया ज्यादा देर नहीं हुआ 10-20 मिनट हो रहा अभी छोड़ देगा थोड़ा देरी में छोड़ देगा अच्छा थैंक यू भैया कहाँ जा रहे हो आप पूना ಈಗ 10-20 ನಿಮಿಷ ಆಗೈತಂತ್ರಿ ಏನು ಬರ್ರಿ ಸ್ಟೇಟ್ಯೂನ್ ಆಗೈತಂತ್ರಿ ಸರ್ವಿಸ್ ರೋಡ್ಲಿಂದ ಬೈಕರ್ಸ್ ಅದು ಹೊಂಟ್ರ ಬೈಕರ್ಸ್ ಎಲ್ಲೂ ಹೊಂಟಾರ ಐ ಗೆಸ್ ಓಕೆ ಯಾವ್ದ್ರಿ ಇದಂತಂದ್ರೆ ದಿಸ್ ಈಸ್ GTR ಅದು R15 GTR ಎಲ್ಲರೂ ಸರ್ವಿಸ್ ರೋಡ್ ಹೊಂಟ್ರ ಪೂರಾ ಎಷ್ಟು ಮಂದಿ ಅದಾರ ಎಲ್ಲರೂ ಹೇಳೋದು ಕುಂತಾರ ಕೆಳಗದಾರ ಎಲ್ಲರೂ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನೋಡ್ರಿ ಪೂರಾ ಜಾಮ್ ಹೆಂಗೆ ಹೊಂಟಾರಿ ಅಂತಾರೆ ಎಲ್ಲರೂ ರೇಸ್ ಬೋ ಅಂತ ನಾವೊಬ್ಬ ಟ್ರಕ್ ಡ್ರೈವರ್ ಏನಂದಾರಿಪ್ಪ ನನಗಂತಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಹಿಲ್ ಕಡೆ ಏನೋ ಬಿದ್ದೈತಿ ಟ್ರಕ್ ಕ್ರೇನ್ ಬರತೈತಿ ಅವು ಏನು ಗುರ್ತೈತಿಲ್ಲೋ ಗುರ್ತಿಲ್ಲ ಅವ ಟ್ರಶಿ ಹೊಡ್ದ ನನ್ನ ಮುಂದೆ ನೋಡ್ಬೇಕು ಅದು ಏನಕ್ಕೈತಿ ಆ ಕಡೆಯಿಂದ ಗಾಡಿ ಬಂದವ್ರು ಈಗ ಅಂದ್ರೆ ಅಲ್ಲಿಂದ ಬಿಟ್ಟಾರಂದ್ರೆ ಗಾಡಿ ಹಬ್ಸಿರ್ಬೇಕು ಅದು ಏನು ಗಾಡಿ ಅಂತ ಅಲ್ಲಿ ತೋರ್ಸ ಬರೋ ಮುಂದೆ ಸ್ಟೇಟ್ಯೂನ್ ಆಗಿರ್ ಫ್ಯಾಮಿಲಿ ಈಗ ಎಷ್ಟಾಗಿದೆ ಇನ್ನೂ ಹುಬ್ಳಿ ಬೆಳಗಾವ್ ಬಂದಿಲ್ರಿ ಇನ್ನ ಈಗ ಒಂದು 50-60 ಕಿಲೋಮೀಟರ್ ಆಗಿರ್ಬೇಕು 76 ಕಿಲೋಮೀಟರ್ಸ್ ಅಂದ್ರೆ ನಾವು ಎಲ್ಲಿರ್ತೀರಿ ಅಂತ ಬೆಳಗಾವಿ ಆದ್ಮೇಲೆ ನೆಕ್ಸ್ಟ್ ಎಲ್ಲೆಲ್ಲ ಅಂತ ತೋರ್ಸದಂತೆ ಸ್ಟೇಟ್ಯೂನ್ ಆಗಿರಿ ಇನ್ನೂ 10 ತಾಸು 53 ನಿಮಿಷ ತೋರ್ಸಾತೈತಿ
500 ಎಷ್ಟು ಕಿಲೋಮೀಟರ್ ಟೋಟಲ್. ಧಾರವಾಡಲಿಂದ 600 ಎಷ್ಟು ಕಿಲೋಮೀಟರ್ ಐತ್ರಿ, 600 ಚಿಲ್ಲರ್ ಆಲ್ಮೋಸ್ಟ್. ಸ್ಟೇಟ್ ಏನಾಗಿತ್ತು ಅದ ನೋಡ್ರಿ ಟ್ರಕ್ ಬಿದ್ದಿತ್ತು. ಅದು ಒಂದು ಟ್ರಕ್ ಸಂಬಂಧ 2 ಕಡೆ ನಿಂದಿರ್ಸಿದ್ರಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಪ್ಲಾನಿನಲ್ಲಿ ಬದಲಾವಣೆ ಆಸ್ ಯೂಶುವಲ್ ನಮ್ಮ ಚಾನಲ್ದಾಗ. ಏನ್ರಿಪ್ಪ ಅಂತಂದ್ರೆ ನಮ್ಮ ಗಾಡಿದು ಏನು ಲೈಟ್ ಐತಲ್ರಿ ಥ್ರೋ ಜಾಸ್ತಿ ಬೀಳವಲ್ತಿರಿ. ಅದು ಏನಾಗೈತೋ ಗೊತ್ತಿಲ್ಲ. ಅದಕ್ಕೆ ಇವ್ರು ತರೋ ಮುಂದೆ ಎಕ್ಸ್ಟ್ರಾ ಒಂದು ಯಾವುದೋ ಇದನ್ನ ತೊಗೊಂಬಂದಾರಿ ಫಾಗ್ ಲ್ಯಾಂಪ್, ಅಂದ್ರೆ ಥ್ರೋ ಬೀಳುವಂತದ. ಯಾಕಂತಂದ್ರೆ ನೀವು ಲೈಟ್ ನೋಡಿದ್ರೆ ಹೈವೇದಾಗ ಏನು ಕಾಣವಲ್ತಿರಿಪ್ಪ, ಟೆನ್ಷನ್ ಹತ್ಬಿಟ್ಟೈತಿ. ಇಲ್ಲಿ ಹಾಕ್ತಾ ಇರಲಿಲ್ಲ ಅನ್ನೋದು ಅದೊಂದು ಐತಿ. ಒಂದ ಲೈಟ್ನ 2 ಒಂದೇ ಏಕಿತ್ತೆ ಸಿಂಗಲ್ ಅದ ಚಲೋ ಐತೆ. ಸಿಂಗಲ್ ಪವರ್ ಸಿಂಗಲ್ ಅಷ್ಟು ಬೀಳ್ತೈತೆ ಅದೇ. ಏನು ಫ್ಯಾಮಿಲಿ ನೋಡ್ರದ ಇನ್ನೂ ಪುಣ್ಯಕ್ಕೆ ಇಲ್ಲೇ ಬೆಳಗಾವಿ ದಾಟಿ ಕಾಕ್ತಿ ಅಂತಂದು ಊರು ಐತಲ್ರಿ, ಇಲ್ಲೇ ನಿಂತೇವ್ರಿ ನಾವು. ಇಲ್ಲಿ ಮಳೆ ಆ ಪರಿವಾಡ ಆಗೈತೆ ನೋಡ್ರಿ. ಅದೇನಾಗೈತ್ರಿ ಅಂತ ನಮ್ಮ ಗಾಡ್ಸಿಲ್ಲ ಅದ ಒಂದು ಸೈಡಿದ ಹೆಡ್ಲೈಟ್ ಇದ್ದಿರ್ಕಿಲ್ಲ, ಅದು ನಾವು ಹಂಗೆ ಚಲ್ತಾ ಬಿಡ ಮುಂದೆ ಎಲ್ಲರೂ ಮಾಡಿಸಿರಾತ ಮಾಡಿದ್ವಿ. ಬಟ್ ಇವತ್ತು ಸಂಡೇ ಅಲ್ರಿ ಎಲ್ಲ ಕಡೆ ಬಂದೈತಿ. ಹಿಂಗೆಲ್ಲ ಸೀನಾಗಿ ಮತ್ತು ಇಲ್ಲಿ ಹೋಗೋ ಟೈಮ್ನಾಗ ಕಾಕ್ತಿ ಒಳಗೆ ನೋಡಿದ್ವಿ. ಮತ್ತು ವಾಪಸ್ ಹೊಳಸ್ಕೊಂಡು ಇತ್ತ ಬಂದೀವಿ ನಾವು. ಬಂದು ಅಣ್ಣ ಅದು ಏನಂದಿರ ಬೆಳಗಾವಿ ಭಾಷೆ ಬರಕತ್ರಿ. ಆಮೇಲೆ ಅಣ್ಣ ಅದು ಕೂಡಿಸಿ ಅದನ್ನ ಕುಂದ್ರಸ್ಯಾರಿ. ಹೋಲ್ಡ್ರೇನೋ ಹೋಗಿತ್ತು ಅಂತ ಅದ್ರದ ಹೋಲ್ಡ್ರದು ಆಗೈತಿ. ಈಗ ನೆಕ್ಸ್ಟ್ ಬುಡಕ್ಕೊಂದು HJG ಹೆಂಗೆ ಹೆಡ್ಲ್ಯಾಂಪ್ ಬರ್ತೈತಿಲ್ರಿ ಅಂಥದ್ದು ಹಾಕೈತಿ. ನೋಡ್ಬೇಕು ಅದೇನು ಥ್ರೋ ಕೊಡ್ತೈತೆ ಅಂತಂದು. ಯಾಕಂತಂದ್ರೆ ಮಳೆಗೆ ಏನು ಕಾಣವಲ್ತ್ರಿ. ಅದ್ರ ಬಿಳಿ ಲೈಟ್ ಒಂದು ಐತೆ ಗಾಡಿದ. ಅದು ಬಿಳಿ ಲೈಟ್ ಏನಾಗತ್ತೈತ್ರಿ ಅಂತಂದ್ರೆ ಇದು ನೋಡ್ರಿಲ್ದ ಇಂಥ ಟೈಮ್ನಾಗ ಮಳೆ ನಡಿತೈತ್ರಿ. ಫಾಗ್ ಅದು ಬಿದ್ದಿತ್ತು ಅಂತಂದ್ರೆ ಲೈಟೇ ಬೀಳಲ್ಲ. ಅದ್ರ ಸಂಬಂಧ ಹಳದಿ ಐತ್ರಿ. ಅದ್ರಾಗ ಹಳದಿ ಇದ್ದಿತ್ತಂದ್ರೆ ಏನಾಕೈತಿ ಒಂದು ಸ್ವಲ್ಪ ದೂರ ಮಟಾರಿ ಬೀಳುತ್ತೆ ಅಂತ ಫೋಕಸ್ ಅಂತಂದು ಹಾಕಕತ್ತೈತಿ. ಹಾಕಿಸಿಗೆ ನೆಕ್ಸ್ಟ್ ಏನ್ರಿಪ್ಪ ಅಂತಂದ್ರೆ ಟ್ರಿಪ್ ಇಸ್ ಆನ್. ಎಲ್ಲಿ ಹೊಂಟೈತಿ ಅಂತ ನೀವು ಮುಂಜಾನೆ ಗೊತ್ತಾಕೈತಿ. ದೊಡ್ಡದಾಕೈತಿ ಬ್ಲಾಗ್ ಆಗೈತೆ. ಆ್ಯಂಡ್ ಸ್ಟೇಟಿವ್ನಾಗಿರಿ. A few moments later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ನಮ್ದು ಡ್ಯುವಲ್ ರೋಡ್ ಟ್ರಿಪ್ ಐತಲ್ರಿ, ಮತ್ತೆ ವಾಪಸ್ ಚಾಲೋ ಆಗೈತಿ. ಲೈಟ್ ಗಿಟ್ಟೋದು ಹಾಕ್ಯಾರ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಅದು HJG ಏನು ಸಣ್ಣದ ಲೈಟ್ ಹಾಕಿದ್ವಲ್ರಿ, ಅದು ಫೋಕಸ್ ಬಿಡುವಲ್ದು, ಕಾಣವಲ್ಲದು, ನೆಲಕ್ಕ ಬಿದ್ದುಬಿಟ್ಟೈತೆ ಪೂರ. ಆಮ್ಯಾಗ ಪುಣ್ಯಾಕದ ಇನ್ನೊಂದು ಸೈಡಿಂದ ಏನು ಓಡ್ರ್ ಹೋಗಿತ್ತಲ್ರಿ, ಓಡ್ರ್ ಹಾಕೈತಿ ಹೊಂಟೈತಿ. ಈಗ ನೆಕ್ಸ್ಟ್ ಎಲ್ಲಿ ಊಟ ಮಾಡ್ಬೇಕಂತ ಏನು ಗೊತ್ತಿಲ್ಲ. ಹೊಟ್ಟೆ ಕಿಸಿತ್ ಅಂತಂದ್ರೆ ಈಗ ನೆಕ್ಸ್ಟ್ ನಮ್ಮ ಪ್ಲಾನ್ ಏನು ಮಾಡ್ಕೊಂಡಿದ್ವಿರಿಪ್ಪ ಅಂತಂದ್ರೆ ಒಮ್ಮೆ ಹೇಳಿದ ಪ್ರಕಾರ ಸತಾರದಾಗ ಊಟ ಮಾಡ್ಕೊಂಡು ಬಂದಿದ್ವಿ. ನಾವು ಈಗ ಕಾಕ್ತಿ ದಾಟೇವ್ರಿ. ಕಾಕ್ತಿ ದಾಟಿ ಒಂದು 5 ನಿಮಿಷ ಆಗೈತಿ ಬರೀ. ನಮ್ಗೆ ಯಾವಾಗ ಹೋಗ್ಯೋ ಏನು ಗೊತ್ತಿಲ್ಲ. ಅದಕ್ಕೆ ನೋಡೋಣ ಈಗ ನೆಕ್ಸ್ಟ್ ಎಲ್ಲಿ ಡೆಸ್ಟಿನೇಷನ್ ಚಲೋ ಅನಿಸುತ್ತೆ ಅಲ್ಲಿ ಕುಂತ ಗಪ್ಪನ ಊಟ ಹೊಡೆದ ಬಿಟ್ಬಿಡ್ತೇವೆ. ನಾಳೆ ಮುಂಜಾನೆ 10 ಗಂಟೆ ಯಾರು ಮುಟ್ಲಿ, 12 ಗಂಟೆ ಯಾರು ಮುಟ್ಲಿ, ನಮ್ದು ಏನು ಕೆಲಸ ಇಲ್ರಿ. ಇಬ್ಬರು ಪ್ರಿಯದೇವು ಆರಾಮ್ ಹೋಗಿ ಬೇಕಾದ್ರೆ ನಾಡ್ದು ಮುಟ್ಲಿ, ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಆರಾಮ್ ಹೋಗಿ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಹೆಂಗೆ ಮಾಡ್ಬೇಕಂದ್ರೆ ಆರಾಮ್ ಶೆಡ್ ಆಡ್ಬೇಕು ನಾವು. ಹುಯಿ ಮೊದ್ಲಕ್ಕೆ ಹೆಂಗೆ ಹಾಕೈತಿ ಬಸ್ಸಿಗೆ ಹೋಗ್ಕೊಳ್ಳೆ ಬಸ್ ಬಂತು ಬಡಕ್ನ ಓಡೋಡೆ ಏನಿಲ್ಲ. ಆರಾಮ್ ಫುಲ್ ಮಸ್ತ್ ಸ್ಟೇಟಿವ್ನಾಗಿದೆ ಫ್ಯಾಮಿಲಿ. ಲೋಕವೇ ಹೇಳಿದ ಮಾತಿದು. ಫ್ಯಾಮಿಲಿ ಇಲ್ಲೇ ಪೊಲೀಸ್ ನಿಂತಾರೆ. ನಾವು ಎಲ್ಲಿ ರಾತ್ರಿ ಕರೆಗೂ ಹಿಡಾಕ ನಿಂತಾರ ಅಂತ ಮಾಡಿದ್ವಿ ನಾವು. ಹೆಂಗೈತ್ರಿ ತಲೆ ನೋಡ್ರಿ ಹೆಂಗೈತಿ ಪೊಲೀಸ್ ಫುಲ್. ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು. ಏನ್ರಿಪ್ಪ ಅಂತಂದ್ರೆ ಈಗೆಲ್ಲದೇವ್ರಿಪ್ಪ ಅಂತ ವಿರಾಜ್ ಜಂಕ್ಷನ್. ಇಲ್ಲೇ ಏನೇನೇನೇನೋ ಐತ್ರಿ ಫ್ಯಾಮಿಲಿ. ನೋಡೋಣ ಬರ್ರಿ ಎಲ್ಲಿ ಊಟ ಮಾಡೋದಕ್ಕೈತಂತೆ ಫ್ಯಾಮಿಲಿ. ಇದು ಎಲ್ಲಿ ಬಂದೇವ ಅನ್ನತ್ತಿದ್ವಿ ರೀ. ಇದು ವಿರಾಜ್ ಜಂಕ್ಷನ್ ಅದ. ರೀಲ್ಸ್ ಸಿಂಹ ಮಂದಾರ ಸಿಂಹ ಮಂದಾರ ಒಬ್ಬ ಬರ್ಬೇಕಿತ್ತ ಮಸ್ಕಿರಾಕಿತ್ತ ಅಂದ್ರೆ ಏನಾಗ್ಬಿಟ್ಟೈತ್ರಿ, 2 ಮಂದಿ ಆಗ್ಯಾವಲ್ಲ. ಅಂದ್ರೆ ಅಲ್ಲೊಂದು ಅರ್ಜೆಂಟ್ ನಮ್ದು ಬೇರೆ ಪ್ರಮೋಷನಲ್ ವರ್ಕ್ ಬೇರೆ ಐತಿ. ಹಿಂಗೆಲ್ಲ ಸೀನಿಯರ್ ಐತಿ. ಸೊ ಇಲ್ಲೇ KFC ಅನ್ನತ್ತ ನೀವು ನೋಡೋಣ ಬರ್ರಿ. ಅದು ಮೆಕ್ಡಾನಲ್ಸ್ ಹೋಗಿತ್ತು, ಅಲ್ಲಿ ಹೋಗಿ ನಾವು ಪ್ಯಾಪೆ ಅಂದ್ಬಿಟ್ಟು ಅಂದ್ರೆ ವಿಚಾರ ಬಿಡ್ತೈತಿ. ಸೊ ಬರ್ರಿ ಸ್ಟೇಟಿವ್ನಾಗಿರಿ ಫ್ಯಾಮ್ಲಿ. ಪಿಕ್ಚರ್ ಆಗ್ಬಿಡ್ತೀರಿ ಫ್ಯಾಮ್ಲಿ. ನಮಗೆ ಭಾಳ ಪಿಕ್ಚರ್ ಆಗ್ಬಿಡ್ತೀರಿ. ಅಂದ್ರೆ ಕ್ಲೋಸಿಂಗ್ ಟೈಮ್ ಐತ್ರಿ. ಇಲ್ಲಿ ಏನಿಲ್ಲ ನಡ್ರಿ ತಮ್ಮ ಅಂತ ಕಳಿಸ್ಬಿಟ್ರಿ ಅವ ನಮಗೆ. ಏನೋ ಬೇರೆ ಐತಂತಂದ ನಾವು ಅದೆಲ್ಲ ಬ್ಯಾಡ್ರಿಪ್ಪ, ನಮಗೆ ವೆಜ್ ಬೇಕಾಗೈತಿ. ಅವ ಏನೇನೋ ಹಾಕತ್ತ ಪಿಕ್ಚರ್ ಆತಿಗೆ. ಇಲ್ಲಿ ಮತ್ತೆ ಮೆಕ್ಡಾನಲ್ಸಿಗೆ ಹೊಂಟೇವ್ರಿ. ಮೆಕ್ಡಾನಲ್ಸಿಗೆ ಹೋಗಿ ಗೈಸ್ ಹತ್ತಿ ಬಿಡೋದ್ರಿ ಗಾಡಿ ಬಾವನ. ಗೈಸ್ ಮಳಿ ಜೋರಾತ್ರಿ. 2000 years later. ಶೇಕ್ ಬ್ಯಾಗ್. ನನಗೆ ಇನ್ನೂ ನಂಬಿಕೆ ಆಗೋಷ್ಟೇ. ನಾವು ರೋಡ್ ಟ್ರಿಪ್ ಮಾಡಕ್ಕೆ ಹೊಂಟೇವಿ. ಬೇರೆ ಎಲ್ಲೂ ವೆಜ್ ಇದ್ದಿರ್ಕಿಲ್ಲ, ಎಲ್ಲ ನಾನ್ ವೆಜ್ ಇತ್ತು. ಸೊ ವಿ ಚೋಸ್ ಯಾವ್ದ್ರಿಪ್ಪ ಅಂತ ಮೆಕ್ಡಾನಲ್ಸ್. A few moments later. ಸೊ ಫ್ಯಾಮ್ಲಿ ಇದು ಯಾರ್ದೈತಲ್ರಿ ಜಾಕೆಟ್ ಹಿಂಗೆ ಬೆಳೆಸ್ಬಿಡ್ತೇನ್ರಿ. ಈ ಜಾಕೆಟ್ ಐತಲ್ರಿ ಇದು ನೋಡ್ರಿ. ಇದು ಯಾರು ನೋಡ್ರಿ, ಇದು ಆಮ್ಯಾಗ ಕೊಟ್ಟಾವ ನೋಡಿದ ಅಂದ್ರೆ ಎಂತ ಬದ್ಮಾತದ ಅನ್ಬೇಕೆ. ಗಿಂಟ್ ಹೊಡೆದು ಕೊಟ್ಬಿಟ್ಟಾನ್ರಿ ತೊಳೆದಿಲ್ಲಿದ್ರಾದ್ರೆ. ಇದನ್ನ ಹಾಕೊಂಡ್ಬಿಟ್ರೆ ಡೆಕೆಟ್ಲಾನದ್ದು ಅಂತ್ರಿ ಇದೆ. ಇದನ್ನ ಹಾಕೊಂಡ್ರೆ -5 ಡಿಗ್ರಿ ಸೆಲ್ಸಿಯಸ್ ತಡ್ರಿ. ಇದನ್ನ ಹಾಕೊಂಡ್ರೆ -5 ಡಿಗ್ರಿ ಸೆಲ್ಸಿಯಸ್ ಮಟ್ಟ ಏನ್ ತಂಪಿಲ್ಲ ಏನೂ ಇಲ್ಲ. ಅದ್ರೊಳಗೆ ಹುಡಿನೂ ಐತಿ. ಪದ್ದ ಸೇರಿ ಹಾಕೊಂಡು ಕಿಟಕಿಲಿ ಹೊಡಾಕತ್ರ ಗಾಡಿಗೆ ದಿಕ್ಸಾಕ್ ಅಂತ ಶೀದ. ಅಯ್ಯೋ ಹೇಳಂಗಿಲ್ಲಲ್ಲ. ಎಲ್ಲ ಹೊಂಟೈತ್ರಿಪ್ಪ ಅಂತ ನಿಮ್ಗೆ ನಾಳೆ ಮುಂಜಾನೆ ಗೊತ್ತಾಗೈತೆ. ಬಾಳಿನ ಮೂಲವೆಲ್ಲಿ ಕೇಳಬಾರದು.
ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರ ಅಟ್ ಪ್ರೆಸೆಂಟ್ ಎಲ್ಲ ದೇವ್ರಿಪ್ಪ ಫ್ಯಾಮಿಲಿ ಅಂತ ಇದನ್ನ ಹಾಕೊಂಡೇನಿ ಶಕಿ ಹೊಡಾಕತ್ ಬಿಟ್ಟೈತಿ. ಎಲ್ಲ ದೇವ್ರಿಪ್ಪ ಫ್ಯಾಮಿಲಿ ಅಂತ ಸತಾರ ಎಷ್ಟು ಕಿಲೋಮೀಟರ್ ಐತ್ರಿಪ್ಪ ಅಂತಂದ್ರ ಇನ್ನೂ 4 ಕಿಲೋಮೀಟರ್ ಐತಿ. ಅಂಡ್ ಪುಣೆ ಇಲ್ಲಿಂದ 198 ಕಿಲೋಮೀಟರ್ ಐತಿ. ಅಂಡ್ ನಾವು ಹಂಗ ಹೋಗ್ತಾ ಎಲ್ಲ ಪ್ಲಾನ್ ಮಾಡತ್ತೇರಿ. ಈಗ ಏನತಾನ ಒಮ್ಮಿ ನಾಸಿಕ್ ಅಡ್ಡಾಡು ಬದ್ಲಿ ಮುಂಬೈಕ್ ಹೋಗೋಣ ಅನ್ನತಾನೆ. ಗಾಡ್ಸ್ ಪ್ಲಾನ್ ಬೇಬಿ ಏನೇನಾಕೈತೆ ಅಂತಂದೆ. ಅಂಡ್ ಬರೀ ಫ್ಯಾಮಿಲಿ ಚಾ ಕುಡಿಯಾಕಂತ ನಿಂತೈತಿ. ಸ್ವಲ್ಪ ಚಾಗಿ ಅದು ಕುಡಿನ ಸ್ಟೇಟ್ಯೂನ್ ಆಗಿರಿ. ನಮ್ ತಂಗಿ ಬ್ಲಾಗ್ಸ್ನಾಗ ನೋಡ್ತಿದ್ದೆ ನಾ ಸತಾರ ಪುಣೆ ಗಿನೆ ಅಂತಂದ ನಾದಾನತೆ ನಮ್ ತಂಗಿ ಹಂಗಾರ ಬಂದಿದ್ದಾಳಪ್ಪ ಯಪ್ಪ ಅಂತಂದ. ಯಾರ್ಯಾರ ಗರ್ಲ್ಸ್ ರೈಡ್ ಮಾಡ್ಯಾರ ಎಲ್ಲರಿಗೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಯಾಕಂತ ತಿಂಡಿ ಬೇಕ್ರಲ್ಲ ಅದಕ್ಕೂ. ಅಂಡ್ ಸ್ಟೇಟ್ಯೂನ್ ಆಗಿರಿ ಫ್ಯಾಮಿಲಿ. ಏನ್ರಿಪ್ಪ ಅಂತಂದ್ರೆ ಇಲ್ಲಿ ಕೂಡ ಆತೈತಿ ಗರಂ ಚಾ ಸತಾರ ಒಳಗ. ಅಂಡ್ ಆ ಕಡೆ ಗುಡ್ಡ ಗಿಡ್ಡ ಇಲ್ಲಿ ನೋಡ್ರಿ, ಇಲ್ಲಿ ಗುಡ್ಡ ಕಾಣತೈತಿ. ಬರ್ಲಿ ನಿಮ್ ಗುಡ್ಡ ತೋರ್ಸೇನಂತ ನೋಡ್ರಿ. ಅಲ್ಲೆಲ್ಲ ಮ್ಯಾಗ ಗುಡ್ಡ ಐತಿ. ಅಲ್ಲಿ ಪೂರಾ ಗುಡ್ಡಾನ ಗುಡ್ಡ, ಅಲ್ಲಿಂದ ಅಲ್ಲಿ ಮಟ್ಟ ಪೂರಾ ಗುಡ್ಡ ಐತ್ರಿ ಫ್ಯಾಮಿಲಿ. ಲಿಟ್ರಲಿ ಇದೆ 600 ಕಿಲೋಮೀಟರ್ ಆತ್ರಿ ಟೋಟಲ್. 600 ಇನ್ನೂ ಮುಗುದಿಲ್ಲ, ಇನ್ನೂ ಹೊಂಟೇವ್ ನಾವು ಗುರ್ತಿಲ್ಲ. ಇದೆ 1000 ಕಿಲೋಮೀಟರ್ ಆಕೈತೆ, ಎಷ್ಟು ಕಿಲೋಮೀಟರ್ ಆಕೈತೆ ಅಂತ ಗುರ್ತಿಲ್ಲ. 0 ಪ್ಲಾನ್ಸ್ ಐತಿ. ಎಲ್ಲಿ ಹೊಂಟೈತಿ ಏನು ಗುರ್ತಿಲ್ಲ. ಫಸ್ಟ್ ಟೈಮ್ ಇಬ್ಬರ ಹೊಂಟೈತಿ, ಅದು ಫಸ್ಟ್ ಟೈಮ್ ಇಬ್ಬರ ಹೊಂಟೈತಿ. ಹೇಳತ್ತೇನಿಲ್ಲ, ಮನಿಯೊಳಗೆ ಕುಂತ ನಂದ ತಲೆ ಅನ್ನೋದು ಚಿಟ್ ಹಿಡ್ದೋಗಿತ್ತು. ಎಲ್ಲಿ ಹೊಂಟೈತಿ, ನೋ ಪ್ಲಾನ್, ನೋ ನಥಿಂಗ್, ಏನು ಇಲ್ಲ. ಅರ್ಬಿ ಇಟ್ಕೊಂಡೈತಿ, ಸುಮ್ಮನೆ ಹೊಂಟೈತಿ. ಅರ್ಬಿ ಸಿಗ್ಲಿಲ್ಲ ಮತ್ತೆ ಅರ್ಬಿ ತಗೊಳ್ಳೋಣ ಅಂತ. ಹಿಂಗೆಲ್ಲ ಸೀನಿಯರ್ ಐತ್ರಿ. ಅಂಡ್ ಸ್ಟೇಟ್ಯೂನ್ ಆಗಿತ್ತು. 15 minutes later. ಫ್ಯಾಮಿಲಿ ಸತಾರದಿಂದ ಡ್ರೈವರ್ ಎಕ್ಸ್ಚೇಂಜ್. ಅವಂಗ ನಿದ್ದೆ ಬರಕತ್ತೈತದ್ದ, ನನಗಲ್ಲ ಅವಂಗ ನಿದ್ದೆ ಬರತೈತಿ ಕುಂತು. ಅಂದ್ರೆ ಹೆಂಗ್ ಆಕೈತಿ ಗುಡ್ತ್ರಿ, ಡ್ರೈವಿಂಗ್ ಮಾಡೋರ್ಕಿನ್ನ ಕೋ ಪ್ಯಾಸೆಂಜರ್ ಅಂದ್ರೆ ಹೆಂಗಿರ್ತೈತ್ರಿ, ಇಬ್ರಾಗ ಒಬ್ರಿಗೆ ಗಾಡಿ ಬರತಿಲ್ರಿಪ್ಪ, ಬರಂಗಿಲ್ಲ ಅಂತಂದ್ರೆ ಕೋ ಪ್ಯಾಸೆಂಜರ್ನಾಗ ಪದ್ಧತಿ ನಿದ್ದೆ ಮಾಡ್ಬೋದು. ಯಾವಾಗ ಇಬ್ರಿಗೂ ಗಾಡಿ ಬರ್ತೈತಲ್ಲ, ಯಾರು ಖಾಲಿ ಕುಂದಿರ್ತಾರ ಬೇಸರ ಆಗತ್ ಬಿಡ್ತೈತಿ. ಹಿಂಗ ಸೀನ್ ಐತ್ರಿ. ಬರ್ರಿ ಒಬ್ಬ ಇಲ್ಲೇ ಆಗಲೇ ಒಬ್ಬ ಗಾಡಿದಾಗ ಬಂದಿದ್ದ. ಅವ ಮರಾಠಿ ಮಾತಾಡತಾನ. ಆಮೇಲೆ ಮಾಹಿತಿ ನೈ ನಾವು ಅರ್ಧ ಹೋಳು ಉಪ್ಪಿನಕಾಯಿ ನಮ್ಮ ಮರಾಠಿ. ಅವ ಏನಂದ ಗೊತ್ತಿಲ್ಲ, ಹೇ ಮಾಡತ್ತ, ನಾನು ಹೇ ಮಾಡತ್ತೆ. ನಾವು ಏನ್ ತಿಳ್ಕೊಂಡು ನಾ ಏನ್ ತಿಳ್ಕೊಂಡು ನೀವು ಸ್ಟೇಟ್ಯೂನ್ ಆಗಿರಿ ಫ್ಯಾಮಿಲಿ. ಹಿಂಗ ನೋಡ್ರಿ, ಅದಕ್ಕೆ ಮರಾಠಿ ಅಂತ ಕಲಿದೈತಿ. ಇವ್ ಮರಾಠ ರೀ, ಅವ ಇನ್ನೊಬ್ಬ ಅದಾನ್ರಿ ನಮ್ ಜಿಗ್ರಿ, ಅವ್ ಮರಾಠಿ ಬರ್ತೈತಿ. ಅದು ಹೋಳು ಉಪ್ಪಿನಕಾಯಿ ಸುಳ್ಳ ಹೆಂಗ್ ಮಾತಾಡ್ದ, ಹಾ ಹೊಯ್ ಹೊಯ್ ಅಂತ ಏನಂತ ತನಗೂ ಗೊತ್ತಿಲ್ಲ. ಅವಂಗ ಒಂದ್ ಸ್ವಲ್ಪ ನಂಬಿಕೆ ಜಾಸ್ತಿ ಬರ್ತದ ಅಂತ ಒಟ್ಟೆ ಹೇಳ್ಕೊಡುದಿಲ್ರಿ ಇಂಥವ್. ನಾನು ಮತ್ತೆ ಅವ್ನು ಬೈಗ್ಲ ಬೈದ್ನಂದ್ರೆ ಅರ್ಥ ಆಕೈತೆ ನಮ್ಗೆ, ಅದ್ರ ಸಂಬಂಧ ಹೇಳ್ಕೊಡುದಿಲ್ರಿ ಅವ್. ಬರೀ ಫ್ಯಾಮಿಲಿ ಸ್ಟೇಟ್ಯೂನ್ ಆಗಿರಿ. ಹೆಂಗೈತಿ ಗಾಡಿ ಹಿಂದೆ ಏನ್ ಗುರ್ತಾಗವಲ್ದೆ. ಮಹೀಂದ್ರ X6 ಹೋಗಿ ಟೆಸ್ಟ್ ಗಾಡಿ ಆಗೈತಿ, ಏನ್ ಗುರ್ತಾಗವಲ್ತದ ಯಾವ ಗಾಡಿ ಅಂತ. ಹಂಗಾಗೈತಿ ಪೂರ. 2 hours later. ನನ್ನ ಲೈಫ್ ದಾಗಿಂದ ಫಸ್ಟ್ ಟನಲ್ ಇದೆ. ಫಸ್ಟ್ ಟೈಮ್ ಟನಲ್ನೇ ಹೊಟ್ಟೆ ನೋಡ್ರಿ. ಟೈಮಿಂಗ್ ಐತ ಮತ್ತೆ ನೋಡ್, ಮತ್ತೆ ದಂಡ ಹಾಕಿಟ್ರ ಟನಲ್ ನೋಡ್ರಿ ಫ್ಯಾಮಿಲಿ, ಟನಲ್. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ಹುಣ್ಣಿಮೆ ಮಗಳೋ ತಂಪಿನ ತವರೋ, ಚೆಲುವಿಗೆ ನಿಧಿಯೋ ಒಲವಿನ ಸುದೆಯೋ, ನೀನಿಲ್ಲದೆ ಕಣ್ಗಳು ಮಂಜಾದವು. ಓನಲ್ಲಿ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ. ಮರುಳಾಗಿ ಮಾಡಿ ಮರೆಯಾದೇಕೆ. ಏನ್ ಹೊಲ, ಏನ್ ಗುಡ್ಡ, ಏನ್ ಬೆಟ್ಟ, ಏನ್ ಮಜಾ ಅಂದಿರಿ ಫ್ಯಾಮಿಲಿ. ಸ್ವರ್ಗ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ನೋಡ್ರಿಪ್ಪ. ಅಲ್ಲೊಬ್ರು ಬೈಕರ ಅಪ್ಪ. ನಾ ಒಂದ ಟನಲ್ ನೋಡಿದೆ, 2 ಟನಲ್ ನೋಡಿದ. ಮಸ್ತ್ ಅವ್ ಕಟ್ಕೊಂತ ಬಂದಾಗ ಮಸ್ತ್ ಪದ್ಧತಿ ಒಂದ್ ಸ್ವಲ್ಪ ಜಂಪ್ ನಿದ್ದೆ ಆತ. ಫಸ್ಟ್ ಈಗ ಏನಿಲ್ರಿ, ಇಲ್ಲಿಂದ ಈಗ ಹೆಂಗೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ, ಈಗ ಇಲ್ಲೇ ಡೈವರ್ಷನ್ ಐತಿ. ಈ ಕಡೆ ಹೋದ್ವಿ ಅಂತಂದ್ರೆ ಶಿರ್ಡಿ ಹೋಕೈತಿ, ಈ ಕಡೆ ಸೈಡ್ ಹೋತ್ರಿಪ್ಪ ಅಂತ ನಾಸಿಕ್ಕಿಗೆ ಹೊಂಟವ್ರ ನಾವು, ನಾಸಿಕ್ಕಿಗೆ. ಅಂಡ್ ಸ್ಟೇಟ್ಯೂನ್ ಆಗಿರಿ ಫ್ಯಾಮಿಲಿ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ರೋಡ್ ತಬ್ಬಿಟ್ಟೇರಿ ಫುಲ್. ಬಸ್ ಅಡ್ಡಾಡು ರೋಡ, ಬಸ್ ಸಿಗೋಲ್ತ ಭೂಮಿ ಎಲ್ಲೋ ಯಾವ್ದೋ ಭೂಮಿ ಕಟ್ಟದ್ ಬಿಟ್ಟಾನ. ನಾಸಿಕ್ಕಿಲಿಂದ ಬರೀ 70 ಕಿಲೋಮೀಟರ್ ಐತಿ.
ಎಲ್ಲೋ ಜಂಗಲ ಮಂಗಲ ಒಳಗೆ ಹೊಟ್ಟೆವಿ ಏರ್ಪೋರ್ಟ್ ಹತ್ತಿದ್ದು ಫಸ್ಟ್ ಟೈಮ್ ನೋಡತ್ತೇನೆ ಶಿರ್ಡಿ ಒಳಗೂ ಏರ್ಪೋರ್ಟ್ ಇದ್ದಿದ್ದೆ ನೋಡಿದೆ ರನ್ವೇ ಫುಲ್ ಐತಿ ಏರೋಪ್ಲೇನ್ ತಪ್ಪಿದ ಕಾಣಕತ್ತೈತಿ ಒಳಗೆ ನಿಂತಿದ್ದೆ ಎಲ್ಲ ಹೊಟ್ಟೆ ಗುರ್ತಾ ಇಲ್ಲ 13 ಕಿಲೋಮೀಟರ್ ಹಿಂಗ ಸೀದಾ ಹೋಗ್ಬೇಕಂತ ಅದಾದ್ಮೇಲೆ ಮತ್ತೆ ಎಲ್ಲ ಹೊಳ್ಬೇಕಂತ ಏನು ಗೊತ್ತಾಗಲ್ಲ. A few moments later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಫೈನಲಿ ಅಲ್ಲಿ ಬಂದೈತ್ರಿಪ್ಪ ಅಂತ ಹೋಟೆಲಿಗೆ ಎವ್ರಿ ಟೈಮ್ ಬರ್ತೈತಲ್ರಿ ಅದ ಹೋಟೆಲಿಗೆ ಬಂದೈತಿ. ಅದು ಸೀನ್ ಏನಾಗೈತ್ರಿಪ್ಪ ಅಂತಂದ್ರೆ ಸರಿ ನಿದ್ದೆ ಬರತೈತಿ. ಈಗ ಏನು ಮಾಡೋದ್ರಿಪ್ಪ ಅಂತ ಬಡಗ್ನ ಜಳಕ ಮಾಡಿದೆ. ಜಳಕ ಮಾಡಿ ಏನು ಮಾಡಿಬಿಡುನ್ರಿಪ್ಪ ಅಂತಂದ್ರೆ ಸೀದಾ ದರ್ಶನ ಮಾಡ್ಕೊಂಬಂದು ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡೋಣ. ಅಲ್ಲಿ ಮಟ ನಾ ಬ್ಲಾಗ್ ಎಡಿಟ್ ಮಾಡ್ತೇನಂತೆ. ಅದ್ರ ಜೊತೆ ಏನ್ರಿಪ್ಪ ಅಂತ ನೆಕ್ಸ್ಟ್ ಎಲ್ಲಿ ಹೋಗೋಣ್ರಿಪ್ಪ ಅಂತ ಶನಿ ಶಿಗ್ನಾಪುರ ಅಂತಂದೈತಿ ಅಲ್ಲಿ ಹೋಗೋಣ. ಆ್ಯಂಡ್ ಶೆಡ್ಯೂನಾಗೈತೆ ನಮ್ಮದು ಲಿಫ್ಟಿಂದ ಹೋಗ್ಬೇಕಂತೆ ಫಸ್ಟ್ ಫ್ಲೋರ್ ಆ ಕಡೆ ಸೈಡು ಬರೀ ಇಲ್ಲೈತೆ ಲೆಫ್ಟ್ ಗೊತ್ತಿದೆ 105 ಐತೆ ನಮ್ದು 105. ಬಾಲ್ಕನಿ ಕೊಟ್ರೆ ನಾವು ಬಾಲ್ಕನಿ ಹೋದ ಸಲ ಬಂದಾಗ ಇದು ಅದ 2 ರೂಮ್ ತೊಗೊಂಡಿದ್ವಿ. ಅದಾದ್ಮ್ಯಾಗ ಅಲ್ಲಿ ಮ್ಯಾಗಿಂದ ರೂಮ್ ತೊಗೊಂಡಿದ್ವಿ. ಈಗ ಇಲ್ಲಿ ಬಂದೆವು ಕುಲ್ಜಾ ಸಿಮ್ಸೆ. 5 minutes later. ಹಿಂಗೈತೆ ನಮ್ಮ ಬಾಲ್ಕನಿ. ಡೇಂಜರ್ ಐತಿಲ್ರಿ ಪೋಲ್ ಎಲ್ಲ ಕಸ ಗೀಸ ಎಲ್ಲ ಐತೆ ನಮ್ಮ ಬಾಲ್ಕನಿದ. ನಮ್ದು ರೂಮ್ ಟೂರ್ ಕೊಡ್ಬೇಕ್ರಿಪ್ಪ ಅಂತಂದ್ರೆ ಸೀದಾ ಎಂಟ್ರೆನ್ಸ್ ಹೊಡೆದ್ಕೊಳ್ಳೆ ಇದೊಂದು ರೂಮ್, ಇದೊಂದು ಕಾಟ, ಅಲ್ಲಿ ಸಾಮಾನು ಇಡಕ್ಕೆ ಜಾಗ ಕೊಟ್ಟಾರೆ. ಈ ಕಡೆ ಕನ್ನಡಿ ಮುಗೀತು. ರೂಮ್ ಆ್ಯಂಡ್ ಬಾತ್ರೂಮ್ ಐತಿ, ಟಾಯ್ಲೆಟ್ ಐತಿ, ಮತ್ತೇನು ಇಲ್ಲ ಅಲ್ಲಿ. ಹಂಗೈತೆ ಮೊಬೈಲ್ ಬಿದ್ದಿತ್ತು ಮತ್ತೆ ಎಲ್ಲಿಂದ ಹೋಗ್ಬೇಕು ನೋಡ್ರಿ ಪೂರ ನಮ್ಮ ಬಾಲ್ಕನಿ ವ್ಯೂ. ಆ ಕಡೆ ಅಲ್ಲಿ ಹತ್ತ ಸೈಡ್ ಐತೆ ಕುಡಿ ಆ್ಯಂಡ್ ಬಡಕ್ನಾಗ ಜಳಕ ಮಾಡಿ ಹೋಗ್ಬಿಡು. ರಶ್ ಅಷ್ಟೇನು ಇಲ್ಲರಿ ಪಾಕ, ಮಳೆ ಐತಲ್ಲ ಭಾಳ ಮಂದಿ ಬಂದಿಲ್ಲ. ಇದು ಯಾವುದೋ ಹಣ್ಣಿನ ಗಿಡ ರೀ, ಇದು ಫಿಗ್. ಅದು ಹಣ್ಣು ಬರ್ತೈತಲ್ಲ ಫಿಗ್ ಏನಂತಾರೆ ಕನ್ನಡದಾಗ ಗುರ್ತಿಲ್ಲ, ಇಂಗ್ಲೀಷ್ನಾಗ ಫಿಗ್ ಅಂತಾರೆ ಅಷ್ಟೇ ಗುರ್ತೈತೆ. ನಾನು ನೋಡ್ತೀನಿ ಫಿಗ್ ಹಣ್ಣು, ಫಿಗ್ FIG. 2000 years later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಳಕ ಅದು ಎಲ್ಲ ಆಗಿ ಮುಗ್ದೈತಿ. ಈಗೆಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತ ದರ್ಶನ ಮಾಡಕ್ಕೆ. ಫಸ್ಟ್ ನಾಷ್ಟ ಮಾಡ್ತೈತೆ, ಆಮೇಲೆ ದರ್ಶನ ಮಾಡ್ತೈತಿ. ಬಟ್ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತ ಫೋನ್ ಬಿಡಂಗಿಲ್ಲ, ಅದ್ರ ಸಂಬಂಧ ಫೋನ್ ಇಲ್ಲೇ ಇಟ್ಟು ಹೊಂಟೈತಿ. ಆ್ಯಂಡ್ ಟೈಮ್ ಎಷ್ಟಾಗೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ 8:10 ಆಗೈತಿ. ಐ ಗೆಸ್ ಎಷ್ಟು ಗಂಟೆ ಮಟ್ಟ ನಾಷ್ಟ ಆಗಿ ದರ್ಶನ ಆಕೈತೆ ಗೊತ್ತಿಲ್ಲ. ಆ್ಯಂಡ್ ಸ್ಟೇಡಿಯಂ ಆಗೈತಿ 2 hours later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಟೈಮ್ ಎಷ್ಟಾಗೈತ್ರಿಪ್ಪ ಅಂತ 1:58 ಪದ್ದ ಸರಿ ಅಂದ್ರೆ ಮುಕ್ಕೊಂಡ್ವಿ. ಎಷ್ಟು ಗಂಟೆಗೆ ಬಂದಿದ್ದೀರಿಪ್ಪ ಅಂತ 9:09 ಏನು, ಆಲ್ಮೋಸ್ಟ್ 10 ಗಂಟೆ ಅಂತೆಲ್ಲ ರೂಮ್ನಾಗಿದ್ವಿ. 10, 11, 12, 3-4 ತಾಸು ಮಕ್ಕೊಂಡ್ವಿ. ಆಹಾ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಒಂದು ಸ್ವಲ್ಪ ಏನಾರ ಊಟ ಮಾಡೋಣ, ಯಾಕಂದ್ರೆ ಟೈಮ್ 1-2 ಆಗಕ್ಕೆ ಬಂದೈತಿ. ಊಟ ಮಾಡೋಣ. ಊಟ ಮಾಡಿ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇನ್ನೊಮ್ಮೆ ಸಾಯಿಬಾಬಾ ಅವ್ರದ್ದು ಮುಖ ದರ್ಶನ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಶನಿ ಶಿಗ್ನಾಪುರಿಗಾರು ಹೋಗೋಣ. ಇಲ್ಲಾಂದ್ರೆ ಇನ್ನೊಂದು ಶಿರಡಿ ಒಳಗೆ ಏನೋ ಇದನ್ನು ಮಾಡ್ಯಾರಂತೆ ಫ್ಯಾಮಿಲಿ. ಅಂದ್ರೆ ಕೇದಾರ್ನಾಥ್ ಇವೇನೇನು ಫೇಮಸ್ ಹಿಸ್ಟಾರಿಕಲ್ ಪ್ಲೇಸಸ್ ಅದಾವಲ್ರಿ ಅದೆಲ್ಲ ತೋರಿಸಾರಂತೆ. ಅಂದ್ರೆ ಟ್ರೈನ್ದಾಗ ಹಿಂಗೆ ಸಣ್ಣ ಟ್ರೈನ ಹಿಂಗೇನೋ ಸುತ್ತಲೂ ಎಲ್ಲ ತೋರಿಸ್ತಾರೆ. ಪರ್ ಹೆಡ್ 700 rupees ಏನೋ ಐತಿ ಅಂತ. ನೋಡಿ ನೀವು ಪಾಸಿಬಲ್ ಅಲ್ಲೂ ಆಗ್ತದೆ, ಅಲ್ಲಿ ಹೋಗೋಣಂತೆ. ಆ್ಯಂಡ್ ಸ್ಟೇಟ್ಯೂನಾಗಿದೆ ಇಲ್ಲಿ ನೋಡ್ರಿ ಫ್ಯಾಮಿಲಿ. ಇಲ್ಲಿ ಸಾಯಿಬಾಬಾ ಅದಾರೆ. ಇದೊಂದು ಬೇರೆ ಸಣ್ಣ ಗುಡಿ ಐತಿ. ಆ್ಯಂಡ್ ಇಲ್ಲಿದು ಹೋದ ಸಲ ಬಂದಾಗ ಪಂಜಾಬಿ ಇದ್ರಾಗ ಊಟ ಮಾಡಿದ್ವಿ ನಾವು. ಅದಕ್ಕೆ ಮತ್ತೆ ಇಲ್ಲೇ ಊಟ ಮಾಡಕ್ಕೆ ಬಂದಿದ್ವಿ. ಊಟ ಅದು ಮಾಡಿ ನೆಕ್ಸ್ಟ್ ಅದ ಪ್ಲ್ಯಾನ್ ಮಾಡತ್ತೈತಿ. ಇವತ್ತು ಶನಿ ಶಿಗ್ನಾಪುರಿಗೆ ಹೋಗೋಣ ಏನು ಅಂತಂದೆ. ನೋಡ್ಬೇಕು ಏನು ಪ್ಲ್ಯಾನ್ ವರ್ಕೌಟ್ ಆಕೈತಿ, ಏನು ಎಕ್ಸಿಕ್ಯೂಟ್ ಆಕೈತಿ ಅಂತಂದು ಹೇಳ್ತೈತಂತೆ. ಸ್ಟೇಟ್ಯೂನಾಗಿದೆ ಫ್ಯಾಮಿಲಿ. ಏನ್ರಿಪ್ಪ ಅಂತಂದ್ರೆ ಇಲ್ಲೇ ತೊಗೊಂಡೈತ್ರಿಪ್ಪ ಅಂತ, ಯಾಕಂತಂದ್ರೆ ಇಲ್ಲೇ ನಮ್ಮ ಸ್ಟೈಲ್ ಊಟ ಸಜ್ಜಾಗೋದಿಲ್ಲ ರೀ. ಇಲ್ಲಿ ದೋಸೆ ತೊಗೊಂಡಿತ್ತು ಹೋದ ಸಲ ಬಂದಾಗ. ಅಯ್ಯೋ ಆ ದೋಸೆ ನೋಡಿ ಹುಚ್ಚಾಡ್ತಿದ್ದೀರ ನಾ. ಇವಾಗ ಹೋದ ಸಲ ಇದನ್ನು ತೊಗೊಂಡಿದ್ದ ಆಲೂ ಪರಾಟ. ನಾವು ದೋಸೆ ತೊಗೊಂಡು ಮತ್ತು ಮಂಗ್ಯಾದಿ ಓದಲ್ ಬಂದಲ್ಲಿ ದೋಸೆ ಸೇಮ್ ಇರ್ತದೆ ಮಂಗ್ಯಾದಿ ಸಲ. ಮತ್ತು ನಾವು ಆಲೂ ಪರಾಟ ತೊಗೊಂಡೈತಿ. 1, 2, 3, 4 ಇವು 4 ಪೀಸಿಗೆ ಎಷ್ಟು ರೂಪಾಯಿ ರೀಪ್ಪ ಅಂತಂದ್ರೆ 310 ರೂಪಾಯಿ. 1, 2, 3, 4 ಬರೀ ಮಶೀರೆ ಮಾಡತ್ತಿದೆ. ಎಷ್ಟಿದು ಗೊತ್ತಿಲ್ಲ. ನಮ್ಮ ಮಮ್ಮಿಗೂ ಸೇರ್ತದಂತೆ. ಇಲ್ಲಿ ನೋಡ್ರಿ ಸಾಲಿಡ್ ಮಸ್ತಿ ಸಿಕ್ಕಿಬಿಟ್ಟೈತೆ ನಮ್ಗೆ ಶಿರಡಿ ಒಳಗೆ. ಫುಲ್ ಲಾಟ ಬಿಸ್ಬಿಡೋದ ನೀ, ಫುಲ್ ಲಾಟ. ಆಮ್ಯಾಗ ತೊಗೊಂಡು ಬಂದ ಹೋಗಿ ಮುಂದೆ ಏನು ಹಾಕೊಂಡು ಬಂದ ಈಗ ಕಡೆ ಹಾಕೊಂಡು ಹೋಗೋಣ. ಕ್ರಾಕ್ಸ್ ಜರ ಕುಂತಾವ. ನಾನು ಸ್ವಿಂಕ್ ಮಾಡಕತ್ತೈತಿ ಹಿಂಗೆ ಹಿಂದೆ ಹೊಂಟೈತಿ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿ ಫ್ಯಾಮಿಲಿ ಅಂತಂದ್ರೆ ಮುಖ ದರ್ಶನ ಮಾಡ್ಕೊಂಡು ಮುಂದಿಂದ ತೋರ್ಸೈತಂದ್ ಬರ್ರಿ ನಿಮಗೆ. ಅಲ್ಲಿ ನಮ್ಮ ಮುಂದಿಂದ ಇಲ್ಲಿ ಪೂರ ಗಿಲ್ಗಿಂಚಿ ಕಿವ್ಯಾಗಿನೂ ಕಾಲಾನು ಮೂಗಣನು ಎಲ್ಲ ಅದಾವ್ರಿ ಇಲ್ಲೇ. ಹೋದ ಸಲ ತೊಗೋಬೇಕು ಅನಿಸ್ತೈತಿ, ಏನು ತೊಗೋಬೇಕು ಅನ್ಸಕತ್ತೇನ. ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಎಮೋಷನ್ಸ್ ಆಗ್ಬೇಕ್ರಿ. ಜಸ್ಟ್ ಬಿ ಸ್ಪಿರಿಚುವಲ್. ಹಿಂಗೆ ಹಾಡಿ ಕರ್ಕೊಂಡು ಅಂಟೋಡಕ್ಕೆ ಗಾಡಿ ಇಡಾಕ ಬಂದಾಗ ಪೂರ ಡೇಂಜರ್ ಮಾಡಿದ್ರಿ. ಇನ್ನೂ ಮಸ್ತ್ ಮಾಡ್ಯಾರ. ಅಂದ್ರೆ ಮಳೆ ಸಂಬಂಧ ಎಲ್ಲ ಕಡೆ ಮಳೆ ಐತಲ್ರಿ, ಅದ್ರ ಸಂಬಂಧ ಹಿಂಗದು ಮಾಡ್ಯಾರ. ಇಲ್ಲೇ ಒಳಗೆ ಇಲ್ಲೊಮ್ಮೆ ಹೋಗೋದು ಐತ್ರಿ. ಅಲ್ಲಿ ಏನು ಹನುಮಪ್ಪನ ಗುಡಿ ಏನೇನೋ ಐತಿ, ನೋಡೋಣ ಬರ್ರಿ.
15 minutes later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ವಾಪಸ್ ಎಲ್ಲಿ ಬಂದೈತ್ರಿಪ್ಪ ಅಂತ ರೂಮಿಗೆ ಊಟ ಅದು ಮಾಡ್ಕೊಂಡು ಮಸ್ತ್ ಹಂಗೆ ಒಂದು ರೌಂಡ್ ಅಡ್ಡಾಡಿ ಬಂದ್ವಿ. ಫೋಟೋ ಹೊಡ್ಸ್ಕೊಳ್ಳೋದ ನೆನಪಾರಿದ್ವಿ. ಆ್ಯಂಡ್ ಈಗ ಎಲ್ಲಿ ಬಂದೈತ್ರಿಪ್ಪ ಫ್ಯಾಮಿಲಿ ಅಂತ ವಾಪಸ್ ಹೋಟೆಲ್ ಎಲ್ರಿಪ್ಪ ಅಂತ ಹೋಟೆಲ್ ತುಳಸಿ. ಈಗ ನೆಕ್ಸ್ಟ್ ಎಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತ ಶನಿ ಶಿಗ್ನಾಪುರ. ಏನಿಲ್ಲ ಸೀದಾ ಕಾರ್ ಹತ್ತದೈತಿಗೆ ಸೀದಾ ಬಿಟ್ಟ ಬಿಡೋದು ನಾವು. ಟೈಮ್ ವೇಸ್ಟ್ ಮಾಡೋದಿಲ್ಲ ಈಗ ನಾವು. ನೋಡ್ರಿ ಸ್ಟೇಟಿವ್ ಆಗಿರೋ ಮಾಸ್ ಒಂದು 2-3 ಕ್ಲಿಪ್ಸ್ ತೋರ್ಸೇನಂತೆ. ಸೀದಾ ಎಲ್ಲಿ ಸಿಗ್ತೈತ್ರಿಪ್ಪ ಫ್ಯಾಮಿಲಿ ಅಂತ ಶನಿ ಶಿಗ್ನಾಪುರ. ಫಸ್ಟ್ ಟೈಮ್ ಹೊಂಟೈತಿ. ನಮ್ಮ ಹಿಂದೆ ಏನೇನು ಇದದು ಐತಿ ಎಲ್ಲ ಪರಿಹಾರ ಆಗಲಿ ಅಂತ ಹೊಂಟೈತಿ ಈಗ. ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರೋ ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯಾದುನಿಗೆ ಬೆಳಕು ನೀನೆ ನೀನಾದೆ ನೀನಾದೆ ಪರಿಸರಿ ಗಾಯಿ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ವಿ ವೇರ್ ಆನ್ ಅವರ್ ವೇ ಟು ಶನಿ ಶಿಗ್ನಾಪುರ. ಬಡ್ಸಿನ ಏನಾಯ್ತ್ರಿಪ್ಪ ಅಂತಂದ್ರೆ ನಮಗಿದೆ ಕಂಡತ್ರಿ ಇಲ್ಲಿ ಎತ್ತಿಂದ ತಿರುಗಿಸಿ ಕಬ್ಬಿನ ಹಾಲು ತೆಗಿತಾರ. ಇದನ್ನ ಸ್ಟಾರ್ಟಿಂಗ್ ನಮ್ಮ ಧಾರವಾಡದಾಗೂ ಮಾಡಿದ್ರೆ ಬಟ್ ಅಷ್ಟು ವರ್ಕೌಟ್ ಆಗಲಿಲ್ಲ ರೀ. ಅಲ್ಲಿ ಎಲ್ಲ ನಮ್ದು ಒಂದು ಸ್ವಲ್ಪ ಅಲ್ಲಿದೆ ಕಾಪಿ ಮಾಡಕ್ಕೆ ಹೋಗಾರ ಹಿಂಗೆ ಆಗ್ಬಿಡ್ತೈತಿ. ಅಯ್ಯ ಕಬ್ಬ ಹೊಡ್ಯಾಕತ್ ನಡಿ ಹಂಗೆ ಮಾಲಕರೆಲ್ಲದಾರ. ಮಾಲಕರಿಗೆ ಗುರ್ತಾವಿ ಪೈಲ 2 ಗಾಜ್ ಹೊಡಿ ಬೈ ನೀ ಆತನ ಜಗ್ ನೀ ಆಡ ಬಸ್ಸನ ಬಾ. ಏ ನೀ ಹಾಯ್ ಮಾಡತ್ತಿ ನಂಗೆ ವಜಾತಿ ಹಿಂಗೆ ಬರ್ರಿ ಫ್ಯಾಮಿಲಿ ಬಡಕ್ ನೋಡಿ ಕಬ್ಬಿನ ಹಾಲು ಕೊಡಿ ನಾನು ಬರ್ರಿ. ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡವಿನ್ನೇಕೆ. ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದಿರ್ತೀರಿಪ್ಪ ಅಂತಂದ್ರೆ ಶನಿ ಶಿಗ್ನಾಪುರ. ಆ್ಯಂಡ್ ಈಗ ಜಸ್ಟ್ ಕಮಾನ್ ಎಂಟ್ರಿ ಆಗೈತಿ. ಒಬ್ರಿಗೆ 1 ಸವಾರಿ ಅಂದ್ರೆ ಒಬ್ರಿಗೆ 5 ರೂಪಾಯಿ. ನಾವಿಬ್ರು ಮಂದಿ ಅದೇವಿ 10 ರೂಪಾಯಿ. ಈಗ ನಾವೆಲ್ಲದೇವ್ರಿಪ್ಪ ಅಂತ ಮ್ಯಾಪ್ನಾಗ ತೋರಿಸ್ತೈತಿ. ಧಾರವಾಡ ಎಲ್ಲ ಐತಿ, ನಾವೆಲ್ಲದೇ ತೋರಿಸ್ತೇವೆ ಬರ್ರಿ. ನೋಡ್ರಿಲ್ಲ ಇಲ್ಲಿದ್ದವ್ರು ನಾವು ಇಲ್ಲಿಂದ ಹಿಡಿದು ಇಲ್ಲಿ ಬಂದೇವಿ. ಶಿರಡಿದಾಗಿದ್ವಿ ನಾವು. ಶಿರಡಿಯಿಂದ ಈಗ ಇಲ್ಲಿ ಬಂದೈತಿ ಶನಿ ಶಿಗ್ನಾಪುರ್. ಅಲ್ಲಿ ಭಾಳ ಡೇಂಜರ್ ಬರತೈತ್ರಿ. ಅದ್ರ ಸಂಬಂಧ ಚಪ್ಪಲ್ ಇಲ್ಲೇ ಬೀಟೆ ಹೆಂಗ್ ಹೋಗುತ್ತಪ್ಪ ಮನ್ಯಾಗ ಅಂತಂದು ಏನ್ರ ಐತ ನೋಡಿ. ನಿನ್ ಜಾಕೆಟ್ ಅಂದ್ರೆ ನಂದಂತೂ ಐತಿ ನೀನ್ ನೋಡಂತೇನಿ. ನಂದು ಇಲ್ಲೇ ಐತ ಅಂತಂದ್ರೆ ಮಳ ಮಾಹಿತಿ ನೈ. ಬೆಲ್ಟ್ ಹಾಕೊಂಬಂದಿ ನೀ? ಬೆಲ್ಟ್ ಹಾಕೊಂಬಂದಿ? ಬೆಲ್ಟ್ ಯಾವ ಬೆಲ್ಟ್? ಬೆಲ್ಟ್ ತೆಗಿಬೇಕ. ಯಾಕೆ ಬೆಲ್ಟ್ ಬಿಡುದಿಲ್ಲ. ವಾಚ್ ಬೆಲ್ಟ್ ವಾಚ್ ಬಿಡುದಿಲ್ಲ ಅಂತ್ರಿ. ಬೆಲ್ಟ್ ಗುರ್ತಿತ್ತಪ್ಪ. ವಾಚ್ ಯಾಕೆ ಬೆಲ್ಟ್ ಯಾಕೆ ಬಿಡುದಿಲ್ಲ? ಬೆಲ್ಟ್ ಬಿಡುದಿಲ್ಲ ಒಟ್ಟ. ಪೈಸಾ ಗೀಸಾರ ಬಿಡ್ತಾರಲ್ಲ. ಪೈಸಾ ಗೀಸ ಅಲ್ಲ. ರೂಮಿನ ಚಾವಿನ ಇಲ್ಲೇ ಇಟ್ಬಿಡ್ಲೆ ಅಲ್ದ ವಾಚ್ ಇಲ್ಲೇ ಬಿಟ್ಟು ಹೋಗುಣ. ಸಂಕಲ್ಲ ಯಾಕೆ ಇಲ್ಲ ನೋಡ್ರಿಲ್ಲ 50 ತೊಲ ಹೆಂಗೈತಿ. ಇದು ಸಿಲ್ವರ್ ಪ್ಲೇಟೆಡ್ ಅಲ್ರಿ. ಸಿಲ್ವರ್ ವಾಚ್ ಇದು. ಏ ಬಾಲೆ ಜೂಮ್ ಆಗ್ಲಿ ಇಲ್ಲಿ ನೋಡಿ. ಸಿಲ್ವರ್ ವಾಚ್ ಕಾಸ್ಟ್ ಅರೌಂಡ್ 30+K. 5 minutes later. ಏನೇನ್ ತೊಗೊಳೋದು ಹೇಳದ? ಬಂದೈತ ಶನಿ ಶಿಗ್ನಾಪುರಿಗೆ. ಎಂತಮ್ಲಿ ಏನ್ರಿಪ್ಪ ಅಂತಂದ್ರೆ ಎಂತ ಹೊಲಸು ಐತ್ರಿಪ್ಪ ಇಲ್ಲಿ. ವಾಶ್ರೂಮ್ ಯವ್ವ ಒಲ್ಲಪ್ಪ ಜುಮ್ಮಾಂದಾಗ ಹೋಗಿ ಅಪ್ಪ ಭಾಳ ಹೊಲಸು ಐತಿ. ಹುಚ್ಚಾದಿನ ಅವ್ರೇನು ತಲೆ ಹೊಡ್ಸಿದ್ರೆ ಹೆಂಗಿದ್ರು ನಮ್ಮ ಗಾಡಿ ಫ್ರೀ ಪಾರ್ಕಿಂಗ್ ಐತಿ. ಅಲ್ಲಿಂದ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ. ಅವ್ರು ಸೀದಾ ಅವ್ರ ಅಂಗಡಿ ಕರ್ಕೊಂಡು बिजनेस आइडिया फैमिली बिजनेस डालना। हाँ जी ऑयल फ्लावर दे उनको देना। ओके ये क्या करनी है? कौन सा? ये वाला? ये पूरा 7 चीज उधर ड्रॉप करना। अच्छा चरण में तो लगाने के लिए कुछ बोले ना आप? वो टेंपल में बताते हैं। ಹೌದಾ ನೀವು ಹೋಗ್ಯಾನ ನೋಡ್ರಿ ಏನೇನೋ ಕೊಟ್ಟವ್ರೆ. ಆಮ್ಯಾಗ ಇದನ್ನೆಲ್ಲ ಅಲ್ಲಿ ಡ್ರಾಪ್ ಮಾಡ್ಬೇಕಂತ್ರಿಪ್ಪ ಒಂದೊಂದೊಂದೊಂದು ಅಂತ ಹೇಳ್ಬೇಕಂತ ಫಸ್ಟ್ ಟೈಮ್ ಬಂದೀನಿ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ವಾಪಸ್ ಬರೋ ಮುಂದೆ ಶನೀಶ್ವರನ ದರ್ಶನ ಪಡೆಯೋ ಟೈಮ್ನಾಗ ಸ್ಟ್ರೇಟ್ ಮುಂದೆ ನಿಂತು ದರ್ಶನ ಮಾಡಬಾರ್ದಂತ. ರೈಟ್ ನಿಂದಿರ್ಬೇಕಂತೆಲ್ಲ ಲೆಫ್ಟ್ ನಿಂದಿರ್ಬೇಕಂತೆ. ಅದ್ರ ಜೊತೆ ಒಮ್ಮೆ ದರ್ಶನ ಆದ ಕೂಡ ವಾಪಸ್ ತಿರುಗಿ ನೋಡಬಾರ್ದಂತೆ. ಆಮ್ಯಾಗ ಯಾರ ಜೊತೆ ಮಾತಾಡಬಾರ್ದಂತೆ, ಜಗಳ ಮಾಡಬಾರ್ದು. ಜಗಳ ಮಾಡೋಣ್ರಿ ನಾವು ಪ್ರೀತಿಯಿಂದ ಬಂದ್ರೆ ಜೀವಕ್ಕೆ ಜೀವ ಕೊಡ್ತೀವಿ ನಾವು.
ತಿಂಡಿಗೆ ಬಿದ್ರೆ ಅಂದ್ರೆ ಮುಂದಿನ ಗುರ್ತೈತಲ್ರಿ. ಹೇಳಿ ಕೇಳಿ ಉತ್ತರ ಕರ್ನಾಟಕ ಮಂದಿ ಅದೇ ರೀ ನಾವು. ಬರ್ರಿ ಅವ್ರ ನನ್ನ ಹೆಸರು ಕೇಳಿದ್ರಿ, ನಾ ಸಚ್ಚಿದಾನಂದ ಅಂದೆ. ಕುಂಭರಾಶಿ ಅಂತಂದ್ರೆ ಅಲ್ರಿ ನಾನು ಬೇರೆ ಐತ್ರಿ ಅಂತಂದೇನೆ. ಮೋಯ್ ಅದ್ರ ಸಂಬಂಧ ನಿನಗೆ ಶನಿ ದೋಷ ಐತಿ ಅಂತಂದ್ರೆ ಇರ್ಲಿ ನಡೀತೈತಿ, ಅದನ್ನ ಬಿಟ್ಟು ಬೇರೆ ಕೊಡ್ರಿ ನನಗಂತ. ಅದು ಕುದ್ರಿದ ನಾಳದ್ದು ಏನೋ ಇರ್ತೈತಲ್ರಿ, ಅದನ್ನೇನೋ ಕೊಡಾಕ್ ಬಂದ್ರೆ ಅದೇನು ಸುಮ್ಮನೆ ತೊಗೊಂಡು ಏನು ಮಾಡೋದ್ರಿ. ಈಗ ಇದೈತಿ, ಇದಕ್ಕೆ ಕೆತ್ತ ಜಾತ ಮಲಮ್ನಿ ನೋಡೋಣ ಬರ್ರಿ. ಆ್ಯಂಡ್ ಫ್ಯಾಮ್ಲಿ ಈಗ ಎಣ್ಣೆ ಮತ್ತು ಅದ್ರ ಜೊತೆ ಇದೆ ಏನೋ ಸಣ್ಣ ಸಣ್ಣ ಕಾಳದವ್ರಿಪ್ಪ. ಇವ್ರು ಕರ್ಕೊಂಡು ಹೊಂಟಾರಿ ನಮ್ಗೆ. ಏನು ಗೊತ್ತಿಲ್ಲ, ನಮ್ಮ ಮದುವೆ ಆಗೈತಂದು ಮಾಡ್ಯಾರ. ಅವ್ರಿಗೆ ಏನು ಗುರ್ತೈತಿ, ನಮ್ಗೆ ಯಾರು ಕನ್ಯಾನ ಕೊಡೋಲ್ರಂತ. ಹುಡುಗಿ ಬೀಳುವಲ್ಲ ಮಗ ಮದುವೆ ಅಂತ, ಇನ್ನೂ ಜೀವನದಾಗ ಸ್ಟ್ಯಾಂಡ್ ಇಲ್ಲ. ಇವಂಗೆ ಏನು ಬಿಡ್ರಿ, ಒಂದಲ್ಲ ಎರಡಲ್ಲ ಹತ್ತವ ಎಲ್ಲ ಹುಡುಗ್ಯಾರ ಅವನಿಂದ ಅದಾವ. ನಮಗೆಲ್ಲ ಯಾರು ಬರ್ತಾರೆ ಮ ಹಿಂಗಿರ್ತಾರೆ, ಹಿಂಗೆಲ್ಲ ಹೇಳ್ಕೊಂತ ಎರಡು ಮಂದಿ ಬೆಳೆಸ್ಯಾರ. ಬಿದ್ದಿರ್ತಾರೆ, ನಮಗೆ ಗುರ್ತಿಲ್ಲ ರೀ. ಎಲ್ಲರೂ ಬರೋರು ಅನ್ನಾಗಿನ್ನ ಅಂತಂದ್ರೆ ನಾ ಏನು ತಿಳ್ಕೊಳ್ಳೋದು. ಬರ್ರಿ ಹೆದರಿಕಿನ ಬಂತ್ರಿಪ್ಪ ನನಗೆ. ಅದು ಗೊಂಬಿ ಪಂಬಿ ಏನೇನೇನ ಐತಿಪ್ಪ. ದೇವ್ರೆ ಶನಿ ಶಿಗ್ನಾಪುರ ಅಂತ ಶಿರ್ಡಿಗೆ 4-5 ಸಲ ಬಂದೈತಿ, ಬಟ್ ಒಮ್ಮೆನೂ ಇಲ್ಲಿ ಬರೋಕ್ಕಾಗಿರ್ತಿಲ್ಲ. ಅದು ಅಂತಾರಲ್ಲ ಕೂಡಿ ಬರ್ಬೇಕಂತೆ. ಏನು ಕೂಡಿ ಬಂದೈತಿ ಇವ್ರು ಹೇಳತ್ತಾರ್ರಿಪ್ಪ ಎಲ್ಲೆಲ್ಲ ಹೋಗ್ಬೇಕಂತ. ಓಮಿ ಬಂದಾನ. ಹರಿಓಂ ಶನಿ ಅವರ ಹರಿಓಂ ಶನಿ ಅನ್ನಂದಾರಿ. ಹರಿಓಂ ಶನಿ. 5 minutes later. ಏನು ಸ್ವಾಮಿ ಏನ್ರಿಪ್ಪ ಅಂತಂದ್ರೆ ಇವ್ನು ಅಲ್ಲೆಲ್ಲ ಎಲ್ಲೆಲ್ಲೋ ಏನೇನೋ ಹಾಕ್ಬೇಕಂತೀವನ. ಇದನ್ನೆಲ್ಲ ಹಾಕಿದ್ಮ್ಯಾಗ ಯಾವಾಗ ಜೀವರ ದೋಷ ಮಾಡ್ತೈತಲ್ರಿ, ಏನಾದರೂ ಇನ್ನೇ ಅಲ್ಲೋಲ ಕಲ್ಲೋಲಾಗಲಿ ಒಟ್ಟೆ ಹಿಂತಿರುಗಿ ನೋಡ್ಬಾರ್ದು. ಹಿಂತಿರುಗಿ ನೋಡಿದ್ರಿ ಇದ್ದಿದ್ದು ಟೆಶೆ ಅಂತ ನೋಡ್ರಿ. ಛತ್ರಪತಿ ಶಿವಾಜಿ ಮಹಾರಾಜವ್ರ ಮೂರ್ತಿ ಐತಿ. ಹಿಂಗೆ ಶನಿ ಶಿಗ್ನಾಪುರ ಅಂತ. ಎಲ್ಲ ಬರೋ ಮುಂದೆ ಎಲ್ಲ ಖಾಲಿ ಮಾಡ್ಕೊಂಬ ಅಂದಾರ್ರಿ. ನೀವು ಹೇಳ್ತೇನೆ ಅಂತ ಕರ್ಕೊಂಡು ಹೋಗ್ಯಾನ. ಯಾವ ಎಲ್ಲ ಮಾತಾಡ್ತೀವ. ಅದೊಂದು ಮಾಲಿ ಹಾಕಿ ಕರಿ ಕಲರ್ ಇದನ್ನ ಮಾಡಾಕ ಉಳ್ಕಿದೇನು ಹೇಳಲಿಲ್ರಿಪ್ಪ. ಆಮ್ಯಾಗ ತೆಂಗಿನಕಾಯಿ ಅಲ್ಲೇ ಇಡ ತಡಿ ನಂಗೆ ನೆನಪಾಗೋಲ್ತನಕತ್ತ. ಫ್ಲಾಶ್ ಬ್ಯಾಕ್. ಹೌದಾ ನೀವು ಹೋಗ್ಯಾನ ಬಿಟ್ಟ. ಏನಾಯ್ತು ಏನೋ ಗೊತ್ತಿಲ್ಪ. ದೇವ್ರೇ ನಿನ್ನಾಗ ಬರ್ಬೇಕಪ್ಪ ನನಗೆ. ನಾನು ಒಂದ ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ದೇವ್ರ ದರ್ಶನ ಅದು ಮಾಡ್ಕೊಂಬಂತೆ. ಆ್ಯಂಡ್ ಪ್ರಸಾದ ಅದು ತೊಗೊಂಡೈತಿ. ಆ್ಯಂಡ್ ಈಗ ಡ್ರೈವರ್ ಎಕ್ಸ್ಚೇಂಜ್ ನೋಡತ್ತೀನಿ. ಆ್ಯಂಡ್ ಬರ್ರಿ ಮನಸ್ಸೊಂದು 2 ಕ್ಲಿಪ್ಸ್ ತೋರಿಸ್ತೀನಿ. ಸೀದಾ ನಿಮ್ಗೆ ಎಲ್ಲಿ ಸಿಗ್ತೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಶಿರ್ಡಿ. ನಾಳೆ ನಾಸಿಕ್ನಾಗ ರೂಮ್ ಮಾಡ್ಬೇಕು. ನಾಳೆ ಹೇಳ್ತೀನಿ. ನಾಳೆ ಹೇಳ್ತೀನಿ, ಇವತ್ತಿಂದ ಹೇಳ್ತೀನಿ. ಬರ್ರಿ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಧಾರವಾಡದಾಗ ಹೆಗ್ಗೇರಿದಾಗ ಶೆಲ್ದಾಗ ಫ್ಯೂಲ್ ಹಾಕ್ಸ್ಕೊಂಡಿದ್ವಿ ರೀ. ಫುಲ್ 55 ಲೀಟರ್ ಹಿಡಿದಿತ್ತು. ಆ್ಯಂಡ್ ಈಗ ಇನ್ನೂ ಎಷ್ಟ್ರಿಪ್ಪ ಅಂತಂದ್ರೆ ಇನ್ನೂ 20% ಉಳಿದೈತಿ. ಆಲ್ಮೋಸ್ಟ್ 80% ಒಳಗೆ ನಾವು ಹೇಳ್ತೇವಲ್ಲ, 70% ಸಾರಿ ಇಲ್ಲ 80% ಒಳಗೆ ಎಲ್ಲೆಲ್ಲ ಡ್ಯಾಡಿಯವ್ರಿ ಅಂತ ಸೀದಾ ಶಿರ್ಡಿ ಹೋಗೈತಿ. ಶಿರ್ಡಿಯಿಂದ ಶನಿ ಶಿಗ್ನಾಪುರಿ ಹೋಗಿ ಮತ್ತೆ ವಾಪಸ್ ಶಿರ್ಡಿ ಹೊಂಟೈತಿ. ಆಮ್ಯಾಗ ಈ ಶೆಲ್ನಾಗ ಹಾಕ್ಸವ ಅಂತ ನಿಂತಾನೆ. ಮತ್ತು ಪುಣ್ಯಾಗ ಹೋಗಿ ಶೆಲ್ಲಿ ಹೋಗಿ ಹಾಕ್ಸ್ಕೊಂಬರೋ ಅಂತೀವಿ ಮತ್ತೆ ಇಲ್ಲಿಂದ. ಅದಕ್ಕೆ ಪುಣ್ಯಕ್ಕೆ ಇಲ್ಲಿ ಶೆಲ್ ಸಿಕ್ಕೈತಿ. ಶೆಲ್ ಒಳಗೆ ಫಿಲ್ ಅಪ್ ಮಾಡಿಸ್ಕೊಳ್ಳೋಣ. ಶೆಲ್ ಫ್ಯಾಮಿಲಿ ಶೆಲ್ನಾಗ ಫ್ಯೂಲ್ ಹಾಕ್ಸಕ್ಕೆ ಬಂದೈತೆ ನಮ್ಮ ಗಾಡಿಗೆ. ಆ್ಯಂಡ್ ಬಡಕ್ಕೆ ನಾವು ಫ್ಯೂಲ್ ಅದು ಹಾಕ್ಸ್ಕೊಳ್ಳೋಣ. ಫ್ಯೂಲ್ ಅದು ಹಾಕ್ಸ್ಕೊಂಡು ಏನ್ರಿಪ್ಪ ಅಂತಂದ್ರೆ ಅವ ಹಂಗೆ ಪಿಕ್ಕಿ ನೋಡಕತ್ಬಿಟ್ಟ. ಇಲ್ಲಿ ಶೆಲ್ ಒಳಗೆ ಡೆಲ್ಲಿ ಟು ಗೋ ಐತಿ. ಡೆಲ್ಲಿ ಟು ಗೋ ನೋಡ್ರಿ, ಇಲ್ಲೇ ಶೆಲ್ ಐತಿ. ಫ್ಯೂಲ್ ಹಾಕಕತ್ತಾರ ಗಾಡಿಗೆ. ಫ್ಯೂಲ್ ಅದು ಹಾಕ್ಸ್ಕೊಂಡು ಶೆಲ್ ಒಳಗೆ ಏನ್ರ ನೋಡಿ ಹೋಗ್ಬಿಡೋಣ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ಶೆಲ್ಲಿಗೆ ಹೋಗಿತ್ತು. ಬಟ್ ಏನ್ರಿಪ್ಪ ಅಂತ ಈಗ ಹೊಸ ಚಾಲು ಆಗೈತಿ ಅದು. ಅಲ್ಲಿ ಕಾಫಿ ಇಲ್ಲ, ಏನೂ ಇಲ್ಲ. ನೀರಿನ ಬಾಟ್ಲಿ ಐತಿ, ಜ್ಯೂಸ್ ಐತಿ, ಚಾಕ್ಲೇಟ್ ಐತಿ. ಯಾವ ಬ್ಯಾಡ್ರಿ ನಮಗೆ. ಅದ್ರ ಸಂಬಂಧ ಈಗೆಲ್ಲ ಹೊಂಟೈತಿ ಅಂತ ವಾಪಸ್ ಶಿರ್ಡಿ. ಮುಂದೋಗಿರ ನಾ ಬರ್ತೇನೆ. ನಮ್ಮ ಕರ್ನಾಟಕದ ಗಾಡಿನ ಕಾಣುವಂತ್ರಿಪ್ಪ ಮಾತಾಡ್ಬೇಕಂತಂದ್ರೆ. ಈಗ ನಮ್ಮ ಗಾಡಿ ಏನೈತಲ್ರಿ, ಇದು ಇಂಡಿಯಾ ಪಾಸಿಂಗ್ ಇಲ್ರಿ, ಇದು ದುಬೈ ಪಾಸಿಂಗ್ ಐತೆ ನಮ್ದು. 2 hours later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಎಲ್ಲಿ ಬಂದೈತ್ರಿಪ್ಪ ಅಂತ ವಾಪಸ್ ಶಿರ್ಡಿ del ಪಂಜಾಬ್ ಉಡುಪಿ. ಆ್ಯಂಡ್ ಏನ್ರಿಪ್ಪ ಅಂತ ಆಲ್ರೆಡಿ ಊಟ ಆಗೈತ್ರಿ ಫ್ಯಾಮಿಲಿ. ಊಟ ಮುಗಿಸ್ಕೊಂಡು ಈಗ ಎಲ್ಲಿ ಹೊಂಟೈತ್ರಿ ಫ್ಯಾಮಿಲಿ ಅಂತ ಸೀದಾ ರೂಮಿಗೆ ಹೊಂಟೈತಿ. ರೂಮಿಗೆ ಹೋಗಿ ಏನಿಲ್ರಿ, ಊಟ ಅಂತೂ ಆಗೈತಿ, ಮಕ್ಕಳೋದು ಬರೀ ಮಕ್ಕಳೋದು ಅಷ್ಟೇ ನೋಡ್ರಿ. ಬರೀ ಕಾಲಾಗಿರ್ತಾನ್ರಿ ಒಬ್ಬ ಆಗ್ಬಿಟ್ಟೇನ್ರಿ. ನಾ ನೋಡ್ರಿ ಟೋಟಲ್ 10,000 ಸ್ಟೆಪ್ ನಡೆದೇನ ಅಂತ ಹೇಳ್ತಿ. ಯಾರು ನಡೆದ ನನಗೆ ಗೊತ್ತಿಲ್ಲ. ನಡೆಬಾರ್ದು ನಡೆದ್ಬಿಟ್ಟೇನಿ.
ಆಧಾರ್ ಕಾರ್ಡ್ ಬಿಟ್ಟು ಬಂದ್ವಿ ಮಕ್ಕೊಂಬಿಡವಿದ್ದಾನ. ಈಗೆಲ್ಲ ಹೊಂಟೈತ್ರಿ ಹಂಗೆ ಸುಮ್ಮನೆ ಕೆಳಗೆ ಹೊಂಟೈತಿ, ಏನು ಮಾಡೋದು ಅರ್ಥ ಆಗಲ್ತೆ. ಹಂಗೆ ಸುಮ್ಮನೆ ಕೆಳಗೆ ಹೋಗಿ ಏನರ ಇತ್ತಂದ್ರೆ ಹೋಗಿ ಬಂದ್ರೆ ಅಂತ ಹೊಂಟೈತ್ರಿ. ಲಾಫಿಂಗ್ ಬುದ್ಧ ನಮ್ಮ ರಾಘವೇಂದ್ರ ಸ್ವಾಮಿ ಇಲ್ಲಿ ಡಾಲಿ ಐಸ್ ಕ್ರೀಮ್ ತೊಗೊಂಡಿದ್ದೆ. ₹9,000 ಎಲ್ಲಿ ಹೊಂಟೆ ಏನು ಅರ್ಥನ ಆಗಲ್ತು. ಇಬ್ರು ಹುಂಬರ್ಗತ್ಲೆ ಹೊಂಟೇವಿ. ಎಲ್ಲಿ ಏನ್ರಿ ತಿನ್ಬೇಕಂದ್ರೆ ಗುರ್ತಾಗೋಲ್ತೆ. ಏನು ಮಾಡಕ್ಕಂತ ಬಾದಾಮ್ ಮಿಲ್ಕ್ ಅಂತ ಬರ್ರಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇವು ಭಾಳ ಬೇಕು. ಇಸ್ಮೆ 20 ತೊಗೊಂಬಿಡುನು. 20 ಅಯ್ಯ ಆಯ್ತು 40 ಅದಾವ. ಏನ್ಪ ಇದೆ ಡೇಂಜರ್ ಅಂತಿರ್ತಾನ ಅವನ್ನ ಮನ್ಸೊಳಗೆ ನೋಡ್ಬಂಟೆ ಎಕ್ಸ್ಪೈರ್ ಆಗಿಲ್ಲ ಇಲ್ಲ 10 ಮಟ್ಟ ಆಯ್ತು. ಅಲ್ಲಿ ಅಂಗಡಿಯಾಗಿದ್ದಾರೆ ಇವು ಚೀಲ ಏನ ಇಲ್ಲೇ ಐತಿ ಚೀಲ ಮುಚ್ಚಿಡತ್ತ ನೋಡ್ರಿ. ಚೀಲ ತುಂಬ ಆಯ್ತಾವ. ಇದ್ರಾಗ ನಮ್ಮ ತಂಗಿಗೂ ಒಂದು ಕೊಡೋದಿಲ್ಲ, ಮಂದ್ಯಾಗೂ ಒಂದು ಕೊಡೋದಿಲ್ಲ. ಮೊನ್ನೆ ಗೋವಾಗದು ಹೋದಾಗ ಒಂದು ತೊಗೊಂಬಂದಿಲ್ಲ ಮಗ. ನಮ್ಮ ತಂಗಿ 5 ತಂದಾಳ್ರಿ ಗೋವಾದಿಂದ. ಎಷ್ಟು ನಾಟಕ ಮಾಡಿಲ್ಲ ಅಂತೀರಿ, ಮುಚ್ಚಿಟ್ಟಾಳದನ ಅದನ್ನ ಒಂದೊಂದು ತುಡುಗಿಲ್ಲ. ನಾನು ಬೀಜ ತಿಂದ್ವಿ ಆಮ್ಯಾಗ ತಿಂದಿರ್ತಾಗಿಲ್ಲ ಅದು. ನಾ ಏನು ಅನ್ನತೀನಿ ಮಂದಾರಿ ಕೊಡ್ಬೇಡ ಹಂಗಂತ ನೀನು ಕೊಡ್ತೇನೆ ಅಂತ ನೋಡಿ. ನೀ ಅಂತ ಇಟ್ಕೊ ನಾನು ನಮ್ಮ ತಂಗಿಗೆ 5 ಕೊಡ್ತೇನೆ, ಉಳ್ಕಿದ್ದು ನಾನು ಇಟ್ಕೊಂಡ್ಬಿಡ್ತೇನೆ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇವತ್ತಿನ ಡೇ ಇಲ್ಲೇ ಎಂಡ್ ಆಕೈತಿ. ಆ್ಯಂಡ್ ಶನಿ ಶಿಗ್ನಾಪುರಿಗೆ ಹೋಗ್ಬಂತ ಶಿರಡಿ ಹೋಗಿ ಬಂದಿತ್ತಲ್ಲ, ದರ್ಶನ ಮಾಡ್ಕೊಂಬಂದಿದ್ದೆ ಅವ್ರದ್ದು ಎಲ್ಲ ಫಿಟ್ ಆ್ಯಂಡ್ ಫೈನ್. ಆ್ಯಂಡ್ ಈಗೆಲ್ಲ ಹೊಂಟಿದ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಕೆಳಗೆ ಪಾರ್ಕಿಂಗಿಗೆ ಹೊಂಟೈತಿ. ಪಾರ್ಕಿಂಗ್ ಹೋಗಿದ್ದಕ್ರಿಪ್ಪ ಅಂತಂದ್ರೆ ಕಾರ್ ಒಳಗೆ ಜ್ಯೂಸ್ ಇಟ್ಟು ಬಂದಿದ್ದೆ ನಾನು. ಯಾಕಂತಂದು ನಿದ್ದೆ ಬರೋದೈತೆ ನಂಗೆ. ವ್ಲಾಗ್ ಒಂದು ಎಡಿಟ್ ಮಾಡ್ಬೇಕು ನಾನು. ಯಾವ್ದ್ರಿಪ್ಪ ಅಂತ 3 ಎಪಿಸೋಡ್ ಅದಾವೆ. ಡೇ 1, ಡೇ 2, ಡೇ 3 ತುಮಕೂರದ್ದು ಹಿಂಗೆಲ್ಲ ಸೀನ್ ಐತಿ. ಆ್ಯಂಡ್ ಬರ್ರಿ ಬಡಕ್ಕೆ ನಾ ಗಾಡಿ ಒಳಗೆ ಹೋಗೋಣ, ಜ್ಯೂಸ್ ಅದು ತೊಗೊಂಡು ಇಲ್ಲೇ ಬ್ಲಾಗ್ ಎಂಡ್ ಮಾಡ್ಬಿಡ್ತೀನಿ. ಐ ಹೋಪ್ ನಿಮಗೆ ಬ್ಲಾಗ್ ಸೇರತ್ತ ಮಾಡಿ. ಇನ್ ಕೇಸ್ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮಾತ್ರ ಮರಿಬೇಡ್ರಿ. ಪರಂಪರ ಮುಂದುವರ್ಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಬ್ಲಾಗ್ ಸೊ ತಪ್ಪಕ್ಕೆ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗಿರಲ್ಲ ಜ್ಯೂಸ್ ತರಕೊಂಡೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಗಲ